ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ, ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಪೂಜೆ ಮಾಡಬೇಕಿತ್ತು, ಹಾಗಾಗಿ ಹರ್ಷ ಕ್ರಿಕೆಟ್ಗೆ ಹೊರಟಿದ್ದಾರೆ. ಅವರು ಹೊರಡೋಕ್ಕೆ ಮುಂಚೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೊರಟಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಸಾಮಗ್ರಿಗಳನ್ನೆಲ್ಲ ವಾಶ್ ಮಾಡಿಕೊಂಡು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಅರೇಂಜ್ ಮಾಡ್ತೀನಿ. ಅಷ್ಟೊತ್ತಿಗೆ ಅವರು ಬರ್ತಾರೆ. ಆಮೇಲೆ ಇಬ್ಬರು ಸೇರಿ ಪೂಜೆ ಮಾಡಬೇಕು. ಸ್ನಾನ ಎಲ್ಲ ಮುಗೀತು, ಫ್ರೆಶ್ ಅಪ್ ಆಗಿ ಸ್ನಾನ ಮುಗಿಸ್ಕೊಂಡು ಬಂದೆ. ಇವಾಗ ಏನು ಮಾಡಬೇಕು ಅಂತಂದರೆ ಪೂಜೆ ಸಾಮಗ್ರಿಗಳನ್ನೆಲ್ಲ ತೆಗೆದ್ಬಿಟ್ಟು ವಾಶ್ ಮಾಡಬೇಕು. ಅದನ್ನು ವಾಶ್ ಮಾಡಿಕೊಂಡು ಪೂಜೆಗೆ ನಿಧಾನವಾಗಿ ರೆಡಿ ಮಾಡ್ಕೊಳ್ತೀನಿ. ಏಕೆಂದರೆ ಪದೇ ಪದೇ ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲ ಒಂದು ಸಲ ತೊಗೊಂಡೋಗಿ ಇಟ್ಕೊಂಡು ಮತ್ತೆ ಎಲ್ಲ ವಾಶ್ ಮಾಡ್ಕೊಂಡು ತೊಗೊಂಡು ಹೋಗಿ ಎಲ್ಲ ಒಂದು ಸಲ ಕುತ್ಕೊಂಡು ಎಲ್ಲ ಜೋಡಿಸ್ಬಿಡ್ತೀನಿ. ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅಷ್ಟೊತ್ತಿಗೆ ಹರ್ಷ ಬರ್ತಾರೆ ಅನಿಸುತ್ತೆ. ನೋಡೋಣ ಎಷ್ಟೊತ್ತಾಗತ್ತೆ ಅಂತ. ನನಗಿವಾಗ 8 ಮಂತ್ಸ್ ಕಂಪ್ಲೀಟ್ ಆಗಿ 9 ಮಂತ್ಸ್ಗೆ ಬಿದ್ದಿರೋದ್ರಿಂದ ಈ ರೀತಿ ಕುತ್ಕೊಂಡು ರಂಗೋಲಿ ಬಿಡೋದು, ಅರಿಶಿನ ಕುಂಕುಮ ಇಡೋದು ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಏನಾಗುತ್ತೆ ಅಂತಂದರೆ, ಹಿಂಗೆ ಕುತ್ಕೊಂಡು ಎದ್ದು ನಿಂತಿದ್ದ ತಕ್ಷಣ ತಲೆ ಸುತ್ತು ಬಂದಂಗೆ ಅನಿಸುತ್ತೆ. ಹಾಗಾಗಿ ಹರ್ಷ ಅದನ್ನು ನಾನೇ ಮಾಡ್ತೀನಿ ಬಿಡು, ಪರವಾಗಿಲ್ಲ, ನಿನಗೆ ತಲೆ ಸುತ್ತು ಬರುತ್ತೆ ಅಂತಂತೀಯಲ್ಲ, ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳಕ್ಕೆ ಹೋಗ್ತೀಯ, ನಾನೇ ಮಾಡ್ತೀನಿ ಅಂತ. ನನಗೆ ಅವ್ರ ಕೈಲಿ ಇದನ್ನೆಲ್ಲ ಮಾಡಿಸೋದಕ್ಕೆ ಮನಸ್ಸೊಪ್ಪೋದಿಲ್ಲ. ಅವ್ರು ನನಗೆ ಮನೆ ಕೆಲಸದಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ. ಅವ್ರು ಕೆಲಸಕ್ಕೆ ಹೋಗೋಕ್ಕೆ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ. ನಾನು ಟಿಫನ್ ಮಾಡೋದು, ಬಾಕಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡೋದು ಮಾತ್ರನೇ ಮಾಡ್ಕೊಳ್ತೀನಿ. ಇದನ್ನು ಅವ್ರ ಕೈಲಿ ಮಾಡಿಸಿದ್ರೆ ಏನು ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ನನ್ನ ಮನಸ್ಸು ಒಪ್ಪೋದಲ್ಲ. ನಿನಗೆ ಆಗೋದಿಲ್ಲ ಅಲ್ವಾ, ಸುಸ್ತಾಗತ್ತೆ ಅಂತೀಯ, ಈ ರೀತಿ ಕುತ್ಕೊಂಡು ಎದ್ದೇಳೋ ಅಷ್ಟರಲ್ಲಿ ಮಗುಗೆ ಇಕ್ಕಟ್ಟಾಗತ್ತೆ ಅಂತ ಅನಿಸುತ್ತೆ, ಹಾಗಾಗಿ ನಿನಗೆ ತಲೆ ಸುತ್ತು ಬರುತ್ತೆ, ಸುಮ್ಮನೆ ರಿಸ್ಕ್ ತೊಗೊಳಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಹೇಗಿದ್ರು ಅವ್ರು ಕ್ರಿಕೆಟ್ಗೆ ಹೋಗಿದ್ರಲ್ಲ, ಬರೋ ಅಷ್ಟರಲ್ಲಿ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ನಾನೇ ರಂಗೋಲಿ ಹಾಕಿ ಪೂಜೆ ಸಾಮಗ್ರಿಗಳನ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೆ. ನಿಮಗೆಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ಪ್ರೆಗ್ನೆಂಟ್ ಇರುವಾಗ ಮನೆಯಲ್ಲಿ ಪೂಜೆ ಮಾಡ್ಬೋದಾ ಅಥವಾ ದೇವಸ್ಥಾನಗಳಿಗೆ ಹೋಗ್ಬೋದಾ, ಮತ್ತು ವ್ರತಗಳನ್ನು ಆಚರಣೆ ಮಾಡ್ಬೋದಾ ಪ್ರೆಗ್ನೆಂಟ್ ಇರೋರು ಅನ್ನೋದೊಂದು ಕ್ವಶನ್ ಮಾರ್ಕ್ ಆಗಿರುತ್ತೆ. ನನಗೂ ಈ ಸಲನೂ ಪ್ರೆಗ್ನೆನ್ಸಿಯಲ್ಲಿ ತುಂಬ ಜನ ಹೇಳಿದ್ದಾರೆ, ಲಾಸ್ಟ್ ಪ್ರೆಗ್ನೆನ್ಸಿಯಲ್ಲೂ ತುಂಬ ಜನ ಹೇಳಿದರು. ನನಗೆ ಸೈಂಟಿಫಿಕ್ ರೀಸನ್ ನಿಜವಾಗ್ಲೂ ಆ ರೀತಿ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ದೊಡ್ಡವರು ನಡೆಸ್ಕೊಂಬಂದಿರೋ ಆಚರಣೆನ ನಾವು ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ 7 ಮಂತ್ 8 ಮಂತ್ಸ್ 9 ಮಂತ್ಸ್ ಇರುವಾಗ ದೇವಸ್ಥಾನಗಳಿಗೆ ಹೋಗಬಾರ್ದು ಅಂತ ಹೇಳ್ತಾರೆ. ದೊಡ್ಡವ್ರ ಕಾಲಿಗೆ ಬಗ್ಗಿ ನಮಸ್ಕಾರ ಮಾಡಬೇಡ ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ನಿಮಗೂ ಹೇಳಿರ್ತಾರೆ. ಏನಕ್ಕೆ ಅಂತ ನಿಜವಾಗ್ಲೂ ಸೈಂಟಿಫಿಕ್ ರೀಸನ್ ಇರ್ಬೋದೇನೋ, ಆದರೆ ದೊಡ್ಡವರು ಹೇಳೋದು ನಮ್ಮ ಒಳ್ಳೆಯದಕ್ಕೆ ಅಂತ ಇವಾಗ ನೀವೇ ನೋಡ್ತಿರ್ಬೋದು, ವಾರದಲ್ಲಿ ಒಂದು ದಿನ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೋಸ್ಕರ ಎಷ್ಟು ಪ್ರಿಪ್ರೇಷನ್ನ ಮಾಡ್ಕೊಬೇಕು. ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ವಾಶ್ ಮಾಡಿ ಕೂತ್ಕೊಂಡು ಪ್ರತಿಯೊಂದಕ್ಕೂ ಅರಿಶಿನ ಕುಂಕುಮ ಇಟ್ಟು ಸುಮ್ಮನೆ ಬೇಗ ಮಾಡಿಕೊಂಡು ಮುಗಿಸ್ಕೊಂಬಿಡೋದಕ್ಕಾಗೋದಿಲ್ಲ. ಅದಕ್ಕೆ ಅಂತ ಇಷ್ಟು ಟೈಮ್ ಕೊಡಲೇಬೇಕಾಗತ್ತೆ ನಾವು. ಇಲ್ಲ ಅಂತಂದರೆ ಪೂಜೆ ಮಾಡಿದ್ದು ಸಮಾಧಾನ ಅನಿಸೋದಿಲ್ಲ. ಯಾಕಂದರೆ ವಾರದಲ್ಲಿ ಒಂದು ದಿನ ಮನೆ ದೇವರಿಗೆ ಅಂತಂದ್ಬಿಟ್ಟು ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದರೆ ಒಂಥರ ಮನೆಯಲ್ಲೂ ನೆಮ್ಮದಿ, ಪಾಸಿಟಿವ್ ಎನರ್ಜಿ ಇರುತ್ತೆ. ನನಗನ್ಸೋ ಪ್ರಕಾರ ದೊಡ್ಡವರು ಈ ಆಚರಣೆನ ಏನಕ್ಕೆ ಮಾಡ್ಕೊಂಬಂದಿದ್ದಾರೆ ಅಂತಂದರೆ, ಪ್ರೆಗ್ನೆಂಟ್ ಇರೋದ್ರಿಂದ ತುಂಬ ಟೈಮ್ನ ಈ ರೀತಿ ಸ್ಪೆಂಡ್ ಮಾಡೋದಕ್ಕಾಗೋದಿಲ್ಲ, ಸುಸ್ತಾಗತ್ತೆ, ಕೂತು ಎದ್ದು ಎಲ್ಲ ಮಾಡಬೇಕಾಗಿರುತ್ತೆ ಅನ್ನೋ ರೀಸನಿಗೆ ಪೂಜೆ ಮಾಡಬೇಡಿ ಅಂತ ಹೇಳ್ತಾರೆ ಅಂತ ಅಂದ್ಕೊಳ್ತೀನಿ. ಮತ್ತು ದೇವಸ್ಥಾನಗಳಿಗೆ ಏನಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ ಅಂತಂದರೆ, ನಮಗೆ ಅಂತಂದರೆ ದೇವಸ್ಥಾನಕ್ಕೆ ಹೋಗಲೇಬೇಡಿ ಅಂತ ಅಲ್ಲ, ತುಂಬ ದೂರ ಇರೋ ದೇವಸ್ಥಾನಗಳಿಗೆ ಹೋಗಬೇಡಿ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದರೆ, ಈಗ ದೂರ ಇದೆ ಅಂತಂದರೆ ಟ್ರಾವೆಲ್ ಮಾಡಲೇಬೇಕು. ಯೂಶ್ವಲಿ ನಾವು 7 8 ಮಂತ್ 9 ಮಂತ್ಸಲ್ಲೆಲ್ಲ ಇರುವಾಗ ಟ್ರಾವೆಲ್ ಮಾಡ್ತೀವಿ ಅಂತಂದರೆ ಸ್ಟ್ರೆಸ್ ಆಗುತ್ತೆ ನಮಗೆ, ವೆಹಿಕಲ್ನಲ್ಲಿ ಹೋಗಬೇಕಾಗುತ್ತೆ ಅನ್ನೋ ರೀಸನಿಂದ ತುಂಬ ದೂರ ಇರೋ ದೇವಸ್ಥಾನಗಳಿಗೆ ಹೋಗಬೇಡಿ, ಹತ್ರದಲ್ಲಿರೋ ದೇವಸ್ಥಾನಗಳಿಗೆ ಹೋಗ್ಬೋದು ಬರ್ಬೋದು ಅಂತ ಹೇಳ್ತಾರೆ. ಮತ್ತು 7 8 9 ಮಂತ್ಸ್ ಮೇಲೆ ಹೋಗಬಾರ್ದು ಅಂತ ಏನಕ್ಕೆ ಹೇಳ್ತಾರೆ ಅನ್ನೋದು ಥಿಂಕ್ ಮಾಡೋದಾದರೆ, ನಿಮಗೆ ಯೂಶ್ವಲಿ ಫೀಲ್ ಆಗಿರುತ್ತೆ, ದೇವಸ್ಥಾನಗಳಿಗೆ ಹೋದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಒಂಥರ ಪಾಸಿಟಿವ್ ಎನರ್ಜಿ, ನಮಗೆ ಎಷ್ಟು ಫೀಲ್ ಆಗುತ್ತೆ. ಏನೇ ತೊಂದರೆ ಇತ್ತು ಅಂದ್ರೂ ಎಲ್ಲ ದೇವ್ರ ಹತ್ರ ಹೇಳ್ಕೊಂಡು ಸ್ವಲ್ಪ ಮನಸ್ಸಿಗೆ ಹಗುರ ಆಯ್ತಲ್ಲಪ್ಪ ಅಂತ ಅನಿಸುತ್ತೆ. ಆ ರೀತಿ ಪಾಸಿಟಿವ್ ಎನರ್ಜಿನ ನಾವು ತೊಗೊಳ್ತೀವಿ ಅಂತಂದರೆ ತಗೊಳ್ಳೋ ಅಷ್ಟು ನಮಗೆ ಶಕ್ತಿ ಇರುತ್ತೆ. ಆದರೆ ನಮ್ಮ ಹೊಟ್ಟೆಲಿರೋ ಮಗು ಆ ಪಾಸಿಟಿವ್ ಎನರ್ಜಿನ ಯಾವ ರೀತಿ ತೊಗೊಳುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಆ ರೀಸನಿಂದ ಹೇಳ್ತಾರೆ ಅಂತ ಅನಿಸುತ್ತೆ.
ಇನ್ನು ಕೆಲವು ಪ್ರೆಗ್ನೆಂಟ್ ವುಮೆನ್ಸ್ಗೆ ಇರೋ ಡೌಟ್ ಏನಂತಂದರೆ, ನಾವು ವ್ರತಗಳನ್ನ ಮಾಡ್ಬೋದಾ, ಉಪವಾಸ ಇರ್ಬೋದಾ, ಈ ರೀತಿ ಎಲ್ಲ ಇರುತ್ತೆ. ಈಗ ನಾರ್ಮಲ್ ಮನೇಲಿ ಪೂಜೆ ಮಾಡ್ಕೊಳ್ಳೋದಕ್ಕೆ ನಾವು ಇಷ್ಟೊಂದೆಲ್ಲ ಕೆಲಸಗಳನ್ನ ಮಾಡ್ಕೋಬೇಕು ಅಂತಂದರೆ, ಇನ್ನು ವ್ರತಗಳನ್ನ ಮಾಡ್ತೀವಿ, ಬೇರೆ ಪೂಜೆ ಆಚರಣೆಗಳನ್ನ ಮಾಡ್ತೀವಿ ಅಂತಂದರೆ ಸುಮ್ಮನೆ ಆಗೋದಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಈ ಟೈಮಲ್ಲಿ ತುಂಬ ಕೆಲಸನ ನಮಗೆ ನಾವೇ ತಂದ್ಕೊಳ್ಳೋದು ಅಷ್ಟು ಸರಿಯಲ್ಲ. ಮತ್ತು ವ್ರತಗಳನ್ನ ಮಾಡಬೇಕು ಅಂತಂದರೆ ಉಪವಾಸ ಇರಬೇಕಾಗತ್ತೆ. ಉಪವಾಸ ಇರೋದ್ರಿಂದ ಮಗುಗೆ ಏನಾದರೂ ತೊಂದರೆ ಆಗ್ಬೋದೇನೋ ಅನ್ನೋ ರೀಸನಿಗೆ ವ್ರತಗಳನ್ನ ಮಾಡಬೇಡಿ ಅಂತ ನಮಗೆ ಅವಾಗಿಂದನೂ ಮಾಡ್ಕೊಂಡು ಬಂದಿದ್ದಾರೆ ದೊಡ್ಡವರು. ಹಾಗಂತ ಮನೇಲೂ ಪೂಜೆ ಮಾಡಬಾರ್ದು ಅಂತ ಏನೂ ಇಲ್ಲ ಅಂತ ಅನಿಸುತ್ತೆ. ನನಗನ್ಸೋ ಪ್ರಕಾರ ದೊಡ್ಡವರು ಇದೇ ರೀಸನಿಗೆ ತೊಂದರೆ ಆಗಬಾರ್ದು, ಮಗು ಹೊಟ್ಟೆಯಲ್ಲಿರುತ್ತೆ ಅನ್ನೋ ರೀಸನ್ಗೆ ಈ ರೀತಿಯೆಲ್ಲ ಆಚರಣೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದು ನಮ್ಮ ಒಳ್ಳೆಯದಕ್ಕೋಸ್ಕರನೇ. ಅದನ್ನು ನಾವು ತಗೊಳ್ಬೇಕು, ಆಕ್ಸೆಪ್ಟ್ ಮಾಡ್ಕೋಬೇಕು. ಆದರೆ ಮನೇಲಿ ಪೂಜೆ ಮಾಡಲಿಲ್ಲ ಅಂತಂದರೆ ಏನೋ ಒಂಥರ ಸಮಾಧಾನ ಅನಿಸೋದಿಲ್ಲ. ಪೂಜೆ ಮಾಡ್ಕೊಳ್ಬೋದು, ಯಾರಾದರೂ ನಮಗೆ ಎಲ್ಪ್ ಮಾಡೋರಿದ್ದಾರೆ ಅನ್ನೋ ರೀತಿ ಇತ್ತು ಅಂದರೆ ಪರವಾಗಿಲ್ಲ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರು ಸ್ವಲ್ಪ ಪೂಜೆ ಸಾಮಗ್ರಿಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ. ಇನ್ನು ಕೆಲವರು ತುಂಬ ತುಂಬ ದೇವರುಗಳನ್ನ ಪೂಜೆ ಮಾಡೋ ಆಚರಣೆಗಳಿರುತ್ತೆ. ಅಂಥವರು ಸ್ವಲ್ಪ ಕಷ್ಟ ಆಗುತ್ತೆ. ಮನೇಲಿ ಯಾರಾದರೂ ಇದ್ದರೆ ಅವ್ರ ಸಹಾಯ ತಗೊಂಡು ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈಗ ನನಗೂ ವರ್ಷ ಹೆಲ್ಪ್ ಮಾಡೋದ್ರಿಂದ ಸ್ವಲ್ಪ ನನಗೆ ಈಸಿ ಆಯಿತು. ಆದರೂ ನಾನು ಮಾಡೋದನ್ನು ಮಾಡಲೇಬೇಕು. ಅವ್ರ ಕೈಲಿ ಎಲ್ಲನೂ ಮಾಡಿಸೋದಕ್ಕಾಗೋದಿಲ್ಲ ಅಲ್ವಾ, ಈ ರೀಸನಿಂದ. ನನಗೆ ಹರ್ಷ ಹೆಲ್ಪ್ ಮಾಡಿದ್ರಿಂದ ಇವತ್ತಿನ ಪೂಜೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಹಾಯ ಆಯಿತು ನನಗೆ. ಪೂಜೆ ಎಲ್ಲ ಮುಗೀತು. ಹರ್ಷನೂ ತಿಂಡಿ ತಿನ್ಕೊಂಡು ಕೆಲ್ಸಕ್ಕೆ ಹೊರಟ್ರು. ಅವ್ರನ್ನ ಕಳಿಸ್ಬಿಟ್ಟು ನಾನು ತಿಂಡಿ ಮುಗಿಸ್ಕೊಂಡೆ. ಆಮೇಲೆ ಸುಮ್ಮನೆ ಇದ್ನಲ್ವ, ಒಂದು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡೋದಿತ್ತು, ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿಧಾನವಾಗಿ ಮಾಡ್ಕೊತಾ ಇದ್ದೆ. ಕೆಲವೊಬ್ಬರು ಸ್ಯಾರಿನ ತುಂಬ ಬೇಗ ಮತ್ತು ತುಂಬ ಚೆನ್ನಾಗಿ ಉಟ್ಕೊಳ್ತಾರೆ. ಇನ್ನು ಕೆಲವರಿಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ. ಮತ್ತು ಇನ್ನೊಂದೇನೆಂದರೆ, ಈಗ ಪ್ರೆಸೆಂಟ್ ಹೇಗಿದೆ ಅಂತಂದರೆ, ತುಂಬ ಚೆನ್ನಾಗಿ ಉಟ್ಕೊಳ್ಳೋರು, ಕ್ವಿಕ್ಕಾಗಿ ಉಟ್ಕೊಳ್ಳೋರು ಈ ಬಾಕ್ಸ್ ಫೋಲ್ಡಿಂಗಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಯಾಕೆಂದರೆ ಏನಾದರೂ ಫಂಕ್ಷನ್ಸ್ ಇದ್ದಾಗ ಸ್ವಲ್ಪ ಟೈಮ್ ಸೇವ್ ಆಗಲಿ ಅನ್ನೋ ಇಂಟೆನ್ಷನಿಂದ ಅಷ್ಟೇ. ಅಂಥವ್ರಿಗೆ ಈಗ ಬಾಕ್ಸ್ ಫೋಲ್ಡಿಂಗ್ ಆರ್ಡರ್ ಎಲ್ಲ ಬರುತ್ತಲ್ವ ನಮಗೆ, ಯಾವ ರೀತಿ ಅವ್ರ ಬಾಡಿ ಮೆಜರ್ಮೆಂಟ್ ತೊಗೊಂಡು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡ್ತೀವಿ, ಅದ್ರ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಪೂರ್ತಿ ಮೆಜರ್ಮೆಂಟ್ ಎಲ್ಲ ಹೇಗೆ ಮಾಡ್ತೀನಿ ಅಂದ್ಬಿಟ್ಟು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಮತ್ತು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಮುಗೀತು. ಅದನ್ನು ಮುಗಿಸ್ಕೊಂಡು ಸ್ವಲ್ಪ ಯಾಕೋ ಟಯರ್ಡ್ ಅನ್ನಿಸ್ತಾ ಇತ್ತು ನನಗೆ. ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ ಮತ್ತು ತುಂಬ ಕೂತು ಎದ್ದು ಎಲ್ಲ ಮಾಡಿದ್ನಲ್ವ, ಹಾಗಾಗಿ ಸುಸ್ತು ಅನ್ನಿಸ್ತಾ ಇತ್ತು. ರೆಸ್ಟ್ ಮಾಡಿದೆ. ಕಂಪ್ಲೀಟ್ ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಆರಾಮ ಅನ್ನಿಸ್ತು. ಈಗ 9 ಮಂತ್ಸಿಗೆ ಬಿದ್ದಿರೋದ್ರಿಂದ ಸ್ವಲ್ಪ ಸೊಂಟ ನೋವು ಆ ರೀತಿ ಎಲ್ಲ ಅನ್ನಿಸ್ತಾ ಇದೆ. ಸಡನ್ನಾಗಿ ಕೂತ್ಕೊಳ್ಳೋದು ಎದ್ದೇಳೋದು ಎಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗಾಗಿ ರೆಸ್ಟ್ ಮಾಡಿದೆ. ಆಮೇಲೆ ಈವ್ನಿಂಗ್ ಆಗ್ತಾ ಬಂತಲ್ವ, ಬಟ್ಟೆ ನೆನ್ನೆ ವಾಶ್ ಮಾಡಿದ್ದೆಲ್ಲ ಒಣಗಾಕಿದ್ದನ್ನೆಲ್ಲ ತಕ್ಕೊಂಡು ಫೋಲ್ಡ್ ಮಾಡಿಬಿಟ್ಟು ಎತ್ತಿಡೋಣ ಅಂತ ಕೂತ್ಕೊಂಡೆ. ಇದಕ್ಕೂ ಮುಂಚೆ ಮನೆ ಕೆಲಸ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ವಾಶ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಸಂಜೆ 6:30 ಆಗ್ತಾ ಬಂತು. ಸರಿ ಪೂಜೆ ಮಾಡೋಣ ಅಂತ ನಾನು ಫ್ರೆಶ್ ಆಗಿ ಬಂದು ಪೂಜೆನ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮಾಡಿದ್ದಾಯಿತು. ಪೂಜೆ ಮುಗಿಸ್ಕೊಂಡು ಸೋನು ಹತ್ರ ಮಾತಾಡೋಣ ಅಂತ ಅಂದ್ಬಿಟ್ಟು ಅಮ್ಮನಿಗೆ ಕಾಲ್ ಮಾಡಿದೆ. ಇವತ್ತು ಸ್ವಲ್ಪ ಒಳ್ಳೆ ಮೂಡಲ್ಲಿದ್ಲು ನನ್ನ ಮಗಳು. ತುಂಬ ಎಂಜಾಯ್ ಮಾಡ್ತಾಯಿದ್ಲು, ಆಟ ಆಡ್ತಾಯಿದ್ಲು. ಅಮ್ಮ ಪಾಪು ಯಾವಾಗ ಬರುತ್ತೆ ಅಂತ ಇದು ಮಾಡ್ತಾಯಿದ್ಲು. ಬೇಗ ಬರುತ್ತೆ ಮಗಳೇ ಅಂದರೆ ಡ್ಯಾನ್ಸ್ ಮಾಡ್ತಾಯಿದ್ಲು. ಪಾಪು ಬೇಗ ಬರುತ್ತೆ ಅಂತಂದ್ಬಿಟ್ಟು ಖುಷಿಯಾಗಿ ಕುಣಿದಾಡ್ತಾಯಿದ್ಲು. ಆಮೇಲೆ ಪಾಪು ಬಂದರೆ ಏನು ಮಾಡ್ತೀಯ ನೀನು ಅಂತಂದರೆ, ತೊಡೆ ಮೇಲೆ ತಾಚಿ ಮಾಡಿಸ್ತೀನಿ, ಆಮೇಲೆ ಬೂವ ತಿನ್ನಿಸ್ತೀನಿ. ಏನು ಬೂವ ತಿನ್ನಿಸ್ತೀಯ ಅಂತಂದರೆ, ಪಾಯಸ ಬೂವ ಅಂತ. ಪಾಯಸ ಬೂವ ಅಂತಂದರೆ ಅವಳ ರೀತಿಯಲ್ಲಿ ಹೇಗೆ ಅಂತಂದರೆ, ನನ್ನ ತಂಗಿ ಮಗಳಿಗೆ ರಾಗಿ ಸರಿ ಅದನ್ನೆಲ್ಲ ತಿನ್ನಿಸೋದನ್ನು ನೋಡಿದ್ದಾಳೆ. ಅದು ಸ್ವಲ್ಪ ಸಾಫ್ಟಾಗಿ ಮೆತ್ತಗೆ ಪಾಯಸದ ಥರ ಇರುತ್ತಲ್ಲ, ಅದನ್ನು ನೋಡಿಬಿಟ್ಟು ಪಾಯಸ ಬೂವ ತಿನ್ನಿಸ್ತೀನಿ ತಂಗಿಗೆ, ತೊಡೆ ಮೇಲೆ ತಾಚಿ ಮಾಡಿಸ್ತೀನಿ, ಹಾಡು ಹೇಳ್ತೀನಿ, ಬಾನದಾರಿಯಲ್ಲಿ ಸಾಂಗ್ನ ಹೇಳಿಬಿಟ್ಟು ತಾಚಿ ಮಾಡಿಸ್ತೀನಿ ಅಂತ ಹೇಳ್ತಾಯಿದ್ಲು. ನಾನು ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ಲಾಗಿ ಟೊಮೊಟೊ ಗೊಜ್ಜು ಮತ್ತು ರೈಸ್ ಮಾಡಿಕೊಂಡು ಊಟ ಮಾಡಿದ್ದೆ. ಅದೇ ಸ್ವಲ್ಪ ಮಿಕ್ಕಿತ್ತು. ಹರ್ಷನಿಗೆ ಕೇಳಿದೆ, ಅದನ್ನೇ ಊಟ ಮಾಡ್ತೀರಾ ರೀ ಅಥವಾ ಬೇರೆ ಏನಾದ್ರು ಮಾಡಬೇಕಾ ಅಂತ. ಇದೆ ಅಂದರೆ ಬಿಡು, ಅದನ್ನೇ ಊಟ ಮಾಡ್ಕೊಳ್ಳೋಣ ಅಂತ ಅವರು ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಅದಕ್ಕೆ ಬಿಸಿ ರೈಸ್ ಮಾಡಿ ಊಟ ಮಾಡೋಣ ಆಮೇಲಿಂದ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ.
ಹರ್ಷನು ಬಂದರು, ಮಗಳ ಜೊತೆ ಮಾತಾಡ್ತಾ ಇದ್ದಾರೆ ವಿಡಿಯೋ ಕಾಲ್ ಮಾಡಿ. ಏನು ಮಾತಾಡ್ತಿದ್ದಾರೆ ಅಂತ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಿವರ್ಸರಿ ಯಾರ್ದು? ಹಾಂ, ಅಯ್ಯೋ ಯಾಕೆ ಹೊಡಿತಂತೆ ನಿನಗೆ? ನಮ್ಮ ಪಪ್ಪ ಬಂದ್ರೆ ಅಷ್ಟೇ, ಈಗ ಅಷ್ಟೇ. ಮತ್ತೆ ನಿಮಗೆ ಅಷ್ಟೇ, ನಿಮಗೆ ಮತ್ತೆ. ಓ